ಜ್ಯೋತಿಷ್ಯ ಅಷ್ಟೊಂದು ಪವರ್ಫುಲ್ಲ? ಯಾರಿಗೋ ಒಬ್ಬರಿಗೆ ಯಾವುದೋ ಒಬ್ಬ ಜ್ಯೋತಿಷಿ ಹತ್ರ ಹೋದಾಗ ಅವರು ಕೇಳಿದಂಥ ಪರಿಹಾರಗಳಿರಬಹುದು, ಅದು ವರ್ಕ್ ಆಗದೇ ಇರಬಹುದು, ಅದು ಇವರಿಗೆ ಅನುಕೂಲ ಮಾಡಿಕೊಡದೇ ಇರಬಹುದು. ಅದರಿಂದ ಅವರು ಬೇಸತ್ತು ಒಂದು ರೀತಿಯಾಗಿ ನೊಂದು ಜ್ಯೋತಿಷವನ್ನು ನಿಂದಿಸಿರುವಂಥ ಸನ್ನಿವೇಶವೂ ಇರಬಹುದು. ಕೆಲವರು ಜ್ಯೋತಿಷಿಗಳೇ ಆಗಿದ್ದು ಅಥವಾ ಜ್ಯೋತಿಷಿಗಳು ಅಂತ ಒಂದು ಡೋಂಗು ನಾಟಕ ಈ ಥರ ಮಾಡಿ ಜನಗಳಿಗೆ ಮೋಸ ಮಾಡಿರುವಂಥ ಸನ್ನಿವೇಶಗಳೂ ಇದೆ. ಹೆಂಡ್ರಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಯಾರು ಪರಿಹಾರ ಕಂಡುಕೊಂಡ್ರು, ಯಾರು ಕೇಳ್ಕೊಂಡ್ರು, ಅದನ್ನು ಇದು ಮಾಡ್ಕೊಂಡ್ರು, ಅವರು ಶ್ರೀಮಂತರಾದರು. ಆದರೆ ಮಧ್ಯದಲ್ಲಿ ಏಟು ತಿಂದಿದ್ದು ಯಾರು ಅಂತ ಕೇಳಿದ್ರೆ ಜ್ಯೋತಿಷ ವಿದ್ಯೆ ಏಟು ತಿಂದ್ಬಿಟ್ಟಿದೆ. ಯಾವ ರೀತಿ ಸರ್? ಯಾವ ರೀತಿಯಲ್ಲಿ ಅಂದರೆ ಈಗ ಜ್ಯೋತಿಷ ಎಲ್ಲ ಸುಳ್ಳು ಅನ್ನುವಂಥ ಆ ಮೊಟ್ಟ ಮೊದಲನೆಯ ಒಂದು ಯೋಚನೆಯೇ ಬರುತ್ತಲ್ಲ ಜನಗಳ ಮನಸ್ಸಲ್ಲಿ. ಅದಕ್ಕೆ ಆಧಾರ ಏನು, ಅದು ಯಾವ ಕಾರಣದಿಂದ ಅವರು ಜ್ಯೋತಿಷ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಅಂತ ನಾವು ಗಮನಿಸಿದ ಪಕ್ಷ ಅವ್ರು ಜ್ಯೋತಿಷ ಸುಳ್ಳು ಅಂತ ಹೇಳೋದಕ್ಕೆ ಮುಖ್ಯವಾದ ಕಾರಣ ಜ್ಯೋತಿಷಿಗಳಿಂದ ಏಟು ತಿಂದಿರುವಂಥದ್ದು. ಜ್ಯೋತಿಷ ಏನೂ ಮಾಡಿಲ್ಲ.